ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ಎರಡನೆಯ ದಿನವೂ ಕೂಡ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಟೀಮ್ ವಿಚಾರಣೆಗೊಳಪಡಿಸಿದೆ. ಧರ್ಮಸ್ಥಳ ಫೈಲ್ಸ್ ಎಸ್ಐಟಿ ತನಿಖೆ ಚುರುಕು. ದೂರುದಾರನ ಹೇಳಿಕೆಯನ್ನ ಎಸ್ಐಟಿ ಟೀಮ್ ದಾಖಲಿಸಿಕೊಂಡಿದೆ. ಸತತ 5 ಗಂಟೆಯಿಂದ ತನಿಖಾಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ದೂರುದಾರ ಅನಾಮಿಕನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೂರುದಾರನನ್ನ ವಶಕ್ಕೆ ಪಡೆದು ಸ್ಥಳ ಮಹಜರನ್ನ ನಡೆಸುವಂತಹ ಸಾಧ್ಯತೆಯೂ ಕೂಡ ಇರುವಂತಹದ್ದು. ಈ ಮೂಲಕ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ನಿನ್ನೆ ದೂರುದಾರ ಅರ್ಥಾತ್ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಟೀಮ್ ವಿಚಾರಣೆಗೊಳಪಡಿಸಿತ್ತು. ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಗೈದಿತ್ತು. ಆ ವಿಚಾರಣೆ ಇವತ್ತು ಮುಂದುವರೆದಿದೆ. ಎರಡನೇ ದಿನವೂ ಸತತ 5 ಗಂಟೆಗಳಿಂದ ಎಸ್ಐಟಿ ಮುಖ್ಯಸ್ಥರಿಂದ ನಿರಂತರವಾಗಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹಾಗಾದ್ರೆ ಹೇಗಿತ್ತು ಪ್ರಶ್ನೆಗಳು, ಅದಕ್ಕೆ ಆತ ಕೊಟ್ಟಂತಹ ಉತ್ತರ, ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಂತಿ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಪ್ರಶ್ನಾವಳಿ, ಸಾಲು ಸಾಲು ಪ್ರಶ್ನೆಗಳು. 2014ರಲ್ಲಿ ದೂರುದಾರನ ಕುಟುಂಬ ಬಾಲಕಿಗೆ ಕಿರುಕುಳ ಕೊಟ್ಟಂತಹ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಎತ್ತಲಾಗಿದೆ. ಅದರ ಜೊತೆಗೇನೆ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಯಿಂದ ಕಿರುಕುಳ ಅಂಥೇಳಿ ಅನಾಮಿಕ ವ್ಯಕ್ತಿ ಹೇಳಿದ್ದ, ಅದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಪಡೆದುಕೊಂಡಿದ್ದಾರೆ. 2014 ಡಿಸೆಂಬರ್ನಲ್ಲಿ ಧರ್ಮಸ್ಥಳದಿಂದ ಓಡಿ ಹೋದೆ ಅಂಥೇಳಿ ಅನಾಮಿಕ ದೂರಿನಲ್ಲಿ ಉಲ್ಲೇಖಿಸಿದ್ದ. ಈ ಬಗ್ಗೆ ದೂರುದಾರನಿಗೆ ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಟೀಮ್ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 2014ರಲ್ಲಿ ನೀವು ಅನುಭವಿಸಿದ ಹಿಂಸೆ ಯಾವ ರೀತಿ ಇತ್ತು, ಜೊತೆಗೆ ಯಾವುದಾದರೂ ವ್ಯಕ್ತಿಯಿಂದ ನಿರ್ದಿಷ್ಟವಾಗಿ ನಿಮ್ಮ ಮೇಲೆ ಹಿಂಸೆ ಆಗಿದೆ ಅನ್ನೋದಾದ್ರೆ ಅವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರೈಸ್ ಮಾಡಿದ್ದಾರೆ. ಲೈಂಗಿಕ ಕಿರುಕುಳ ನೀಡಿದವ ಹೇಗೆ ನಿಮ್ಮ ಕುಟುಂಬದಲ್ಲಿ ಸಂಪರ್ಕದಲ್ಲಿದ್ರ, ನೀವು ತಕ್ಷಣವೇ ಆಗ ಪೊಲೀಸರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಸಂಪರ್ಕ ಮಾಡಲಿಲ್ಲ, ಘಟನೆಯ ಬಳಿಕ ಯಾವ ರಾಜ್ಯಕ್ಕೆ ಹೋಗಿ ನೀವು ತಲೆಮರೆಸಿಕೊಂಡಿದ್ರಿ, ಈ ರೀತಿಯ ಪ್ರಶ್ನೆಗಳನ್ನ ಎಸ್ಐಟಿ ದೂರುದಾರನ ಮುಂದೆ ಇಟ್ಟು ಉತ್ತರವನ್ನು ಪಡೆದುಕೊಂಡಿದೆ. ನಿಮ್ಮನ್ನ ಯಾರಾದರೂ ಹುಡುಕಾಟವನ್ನು ನಡೆಸಿದ್ರ, ಬೆದರಿಕೆಯನ್ನು ಹಾಕಿದಂತಹ ಪ್ರಸಂಗ ನಡೀತಾ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಲೈಂಗಿಕ ಕಿರುಕುಳ ನಡೆಸಿದ ವ್ಯಕ್ತಿಗಳನ್ನ ಗುರುತಿಸೋದಕ್ಕೆ ನೀವು ಸಹಕರಿಸ್ತೀರಾ ಅಂಥೇಳಿ ಎಸ್ಐಟಿ ಮುಖ್ಯಸ್ಥರ ಸಮ್ಮುಖದಲ್ಲಿಯೇ ದೂರುದಾರನಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಕೂಡ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಇವತ್ತು ಎಸ್ಐಟಿ ಮುಖ್ಯಸ್ಥರೇ ಪ್ರಶ್ನೆಯನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯಸ್ಥರ ಪ್ರಶ್ನೆ ಹೇಗಿತ್ತು, ಅದಕ್ಕೆ ಅನಾಮಧೇಯ ಕೊಟ್ಟಂತಹ ಉತ್ತರ ಏನು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ? ಪ್ರೇಮ್, ಇವತ್ತು ಎರಡನೇ ದಿನ ಎಸ್ಐಟಿ ಮುಖ್ಯಸ್ಥರಾಗಿರುವಂಥ DIG ಅವರು ವಿಚಾರಣೆಯನ್ನು ಮಾಡಿರುವಂಥದ್ದು. ಪ್ರಣವ್ ಮೊಹಂತಿ ಅವರೇ ನೇತೃತ್ವ ವಹಿಸಿದ್ದಾರೆ. ಇವತ್ತು ಸುಮಾರು 11 ಗಂಟೆಗೆ ಆರಂಭ ಆಗಿತ್ತು. ಈವರೆಗೂ ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ಆತನ ವಿಚಾರಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಪ್ರಮುಖ ಕೆಲವೊಂದು ವಿಷಯಗಳನ್ನು ಕೇಳಲಾಗಿದೆ. ನಿನ್ನೆ ಅಧಿಕಾರಿಗಳು ಸುಮಾರು 8 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಆತ ಹೇಳಿರುವಂಥದ್ದು. ಇವತ್ತು ಪ್ರಮುಖವಾಗಿ ಅದರಲ್ಲಿ ಆತನ ವೈಯಕ್ತಿಕ ವಿಚಾರದ ಬಗ್ಗೆನೂ ಸಾಕಷ್ಟು ಮಾಹಿತಿಗಳನ್ನು ಕೇಳಿರುವಂಥದ್ದು. 2014ರ ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಾನು ಧರ್ಮಸ್ಥಳ ಬಿಟ್ಟು ತೆರಳಿದ್ದೇನೆ, ಬೇರೆ ರಾಜ್ಯದಲ್ಲಿ ಅವಿತು ಕೂತಿದ್ದೇನೆ ಅನ್ನುವಂಥದ್ದನ್ನು ನಿನ್ನೆ ಆತ ಹೇಳಿಕೆ ಸಂದರ್ಭದಲ್ಲಿ ಹೇಳಿದ್ದಾನೆ. ಜೊತೆಗೆ ಆ ಸಂದರ್ಭದಲ್ಲಿ ನನ್ನ ಕುಟುಂಬದ ಬಾಲಕಿಯವರೊಳಗೆ ಲೈಂಗಿಕವಾಗಿ ಕಿರುಕುಳ ಕೊಡಲಾಗಿತ್ತು. ನನ್ನ ಮೇಲ್ವಿಚಾರಕರ ಪರಿಚಯಸ್ಥರು ಬಂದು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಆ ಕಾರಣಕ್ಕಾಗಿ ನಾನು ಧರ್ಮಸ್ಥಳವನ್ನು ಆ ಸಂದರ್ಭದಲ್ಲಿ ಬಿಟ್ಟು ಹೋಗಿದ್ದೇನೆ, ಮುಂದೆ ದಿನಗಳಲ್ಲಿ ಏನಾದರೂ ತೊಂದರೆ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಆ ಪ್ರಶ್ನೆಯನ್ನು ಆತ ಹೇಳಿರುವಂಥ ಉತ್ತರಕ್ಕೆ ಇವತ್ತು ಪ್ರಶ್ನೆಯನ್ನು ಮತ್ತೆ ಮೊಹಂತಿ ಅವರು ಕೇಳಿರುವಂಥದ್ದು. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ರು, ಜೊತೆಗೆ ಯಾರು ಮೇಲ್ವಿಚಾರಕರು, ಅವರ ಪರಿಚಯಸ್ಥರಾದರೆ ಅವರು ಯಾರು, ಅದರ ಜೊತೆಗೆ ನಿಮಗೆ ಈ ಬಾಲಕಿಗೂ ಏನು ಸಂಬಂಧ ಅನ್ನುವ ರೀತಿಯಲ್ಲೂ ಆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಅದಕ್ಕೆ ಬೇಕಾದಂಥ ಉತ್ತರಗಳನ್ನು ಆತ ಕೊಟ್ಟಿದ್ದಾನೆ. ಅದರ ಜೊತೆಗೆ ಈ ಹೊರಗೆ ತಂದಿರುವಂಥ ತಲೆಬುರುಡೆ ಏನಿತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂಥದ್ದು, ಈ ವಿಚಾರದಲ್ಲೂ ಸಾಕಷ್ಟು ಮಾಹಿತಿಯನ್ನು ಮೊಹಂತಿ ಅವರು ಕೇಳಿರುವಂಥದ್ದು. ಆ ತಲೆಬುರುಡೆಯನ್ನು
ನೀನು ತಂದಿರುವಂಥ ನಿಗದಿತ ಸ್ಥಳ ನಿನಗೆ ಗೊತ್ತಿದೆಯಾ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಆತ ಒಪ್ಕೊಂಡಿದ್ದಾನೆ. ಜೊತೆಗೆ ಆ ತಲೆಬುರುಡೆ ಸಿಕ್ಕಿರುವಂಥ ಮೃತದೇಹ ಯಾರ್ದು ಅನ್ನುವಂಥ ವಿಚಾರವನ್ನು ಕೇಳಿದ್ದಾರೆ. ಅದು ಮಹಿಳೆಯರದ್ದ, ಪುರುಷರದ್ದ, ಅಥವಾ ನಿನಗೆ ಪರಿಚಯಸ್ಥರಾಗಿದ್ದಾರಾ, ಅವರನ್ನು ಹಿಂದೆಂದಾದರೂ ನೋಡಿದ್ಯಾ, ಈ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ನೀನು ಅದನ್ನು ಹೂತಾಕುವಂಥ ಸಂದರ್ಭದಲ್ಲಿ ನೀನು ಓರ್ವನೆ ಮಾಡಲಿಕ್ಕೆ ಇಲ್ಲ ಈ ಕೆಲಸವನ್ನು, ಅದ್ರ ಜೊತೆಗೆ ಯಾರಿದ್ರು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿದ್ದಂಥ ಮೇಲ್ವಿಚಾರಕರ ಹೆಸರನ್ನು ಕೇಳಿದ್ದಾರೆ. ಈಗ ತಲೆಬುರುಡೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ನಿನ್ನ ಜೊತೆ ಯಾರು ಇದ್ರು ಅನ್ನುವಂಥ ಮಾಹಿತಿಯನ್ನು ಕೇಳಿದ್ದಾರೆ. ಕೇವಲ ಓರ್ವನಿಂದ ಸಾಧ್ಯ ಇಲ್ಲ, ಹಾಗಾಗಿ ನಿನಗೆ ಸಹಕಾರ ಮಾಡಿದವರು ಯಾರಾದರೂ ಇದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಒಂದು ತಲೆಬುರುಡೆಯನ್ನು ತೆಗೆಯುವಂಥ ಚಿತ್ರೀಕರಣ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲೂ ಯಾರು ನಿನ್ನ ಜೊತೆ ಇದ್ದಾರೆ ಅನ್ನುವಂಥ ಈ ರೀತಿಯಾದಂಥ ನಾನಾ ಪ್ರಶ್ನೆಗಳನ್ನು ಇವತ್ತು ಮೊಹಂತಿ ಅವರು ದೂರುದಾರನ ಹತ್ರ ಕೇಳಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.